ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಯಾವುದೇ ವಿಚಾರ ಇರಲಿ ಅದನ್ನು ತನಗೆ ವರವಾಗಿ ಪರಿವರ್ತಿಸಿಕೊಂಡು ವೋಟಾಗಿ ಪರಿವರ್ತಿಸಿಕೊಂಡು ಚುನಾವಣೆಗೆ ಬಳಸ್ಕೊಳ್ಬೇಕು ಅನ್ನೋದು ಮೋದಿಗಿರುವಂತಹ ಚಾಳಿ. ಆ ಚಾಳಿಯ ಭಾಗವಾಗಿಯೇ ಈಗ ಆಪರೇಷನ್ ಸಿಂಧೂರನ್ನು ಎಲ್ಲ ಕಡೆ ಭಾಷಣ ಮಾಡ್ಕೊಂಡು ಓಡಾಡ್ತಿದ್ದಾರೆ. ದಾಳಿ ನಡೆದಂತಹ ಜಮ್ಮು ಕಾಶ್ಮೀರ ಪಹಲ್ಗಾಮ್ಗೆ ಹೋಗಲಿಲ್ಲ, ವರ್ಷಗಳಿಂದ ಬೆಂಕಿ ಬಿದ್ದಿರೋ ಮಣಿಪುರಕ್ಕೆ ಹೋಗಿಲ್ಲ, ಅದರಲ್ಲಿ ಸತ್ತವರು ಪಹಲ್ಗಾಮ್ನಲ್ಲಿ ತೀರಿಕೊಂಡಂಥವರ ಕುಟುಂಬಗಳನ್ನು ಭೇಟಿ ಮಾಡಲಿಲ್ಲ, ಯಾವುದೂ ಇಲ್ಲ. ಆದರೆ ಎಲ್ಲಿ ಎಲೆಕ್ಷನ್ ರ್ಯಾಲಿ ಥರ ಮಾಡಬಹುದು ಅಲ್ಲೆಲ್ಲ ಹೋಗೋದು, ಬಿಹಾರಕ್ಕೆ ಹೋಗೋದು, ಅಲ್ಲಿ ಭಾಷಣ ಬಿಗಿಯೋದು, ಗುಜರಾತ್ಗೆ ಬರೋದು, ರೋಡ್ ಶೋ ಮಾಡೋದು. ನಿನ್ನೆ ಬಿಹಾರದ ಪಟ್ನಾದಲ್ಲಿ ಒಂದು ರೋಡ್ ಶೋ, ಆ ರೋಡ್ ಶೋಗೆ ಜನ ಬರಲಿಲ್ಲ, ಅದು ಬೇರೆ ವಿಚಾರ. ಆದರೆ ಇದರ ನಡುವೆ ಈ ಸಿಂಧೂರ್ ಅನ್ನುವಂತಹ ಒಂದು ಮಾತಿದೆಯಲ್ಲ, ಒಂದು ಪದ ಇದೆಯಲ್ಲ, ಅದನ್ನು ಹಿಂದೂಗಳನ್ನು ಭಾವನಾತ್ಮಕವಾಗಿ ಹಿಡಿದಿಡಬೇಕು ಅಂತ ಹೇಳಿ ಜೂನ್ 9ನೇ ತಾರೀಕು ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ದಿನ ಅದು. ಕಳೆದ ವರ್ಷ 1 ವರ್ಷ ಆಗುತ್ತೆ ಜೂನ್ 9ಕ್ಕೆ. ಅವತ್ತಿನಿಂದ ಇಡೀ ದೇಶದಲ್ಲಿ ಮಹಿಳೆಯರಿಗೆ BJPಯವರು ಸಿಂಧೂರ ಹಂಚುವಂಥ ಕೆಲಸ ಹಚ್ಕೋಬೇಕು ಯೋಜನೆಯಿಂದ ರೂಪಿಸ್ಕೊಂಡಿದ್ರು. ಆ ಯೋಜನೆಯನ್ನು ಇವತ್ತು ಕೈ ಬಿಡಲಾಗಿದೆ. ಯಾಕೆ ಕೈ ಬಿಡಲಾಗಿದೆ ಅಂದರೆ ಮಮತಾ ಬ್ಯಾನರ್ಜಿ ಮೊನ್ನೆ ಗುಡುಗಿದ್ರಲ್ಲ, ಆ ಗುಡುಗಿಗೆ ಮೋದಿ ಅಂಡ್ ಟೀಮ್ ಶೇಕ್ ಆಗೋಗಿದೆ. ಯಾವ ಮಟ್ಟಕ್ಕೆ ಅಂದರೆ ಈ ಸಿಂಧೂರ ಹಂಚುವ ಕಾರ್ಯಕ್ರಮ ಯೋಜನೆಯನ್ನು ಕಂಪ್ಲೀಟಾಗಿ ಸೈಡಿಗೆ ತಳ್ಳಿಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಆಪರೇಷನ್ ಸಿಂಧೂರದ ನಂತರ ಏನೂ ಮಾತಾಡಿರಲಿಲ್ಲ. ಸರ್ಕಾರದ ಜೊತೆ ನಾವಿದ್ದೀವಿ ಅನ್ನೋ ರೀತಿಯಲ್ಲೇ ಬಿಂಬಿಸ್ಕೊಂಡು ಬರ್ತಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ವೆಸ್ಟ್ ಬೆಂಗಾಲ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ BJP ನಾಯಕ ಒಬ್ಬ ಒಂದು ಭಾಷಣ ಮಾಡ್ತಾನೆ. ಆಪರೇಷನ್ ಸಿಂಧೂರ ಮುಗೀತು, ಇನ್ನೇನಿದ್ರು ಆಪರೇಷನ್ ವೆಸ್ಟ್ ಬೆಂಗಾಲ್. ಇಲ್ಲಿ ನಾವು ಮುಂದಿನ ವರ್ಷದ ಚುನಾವಣೆಯಲ್ಲಿ ಅಧಿಕಾರ ಹಿಡಿತೀವಿ ಅನ್ನುವಂತಹ ಡೈಲಾಗನ್ನು ಹೊಡೆದ ತಕ್ಷಣ ಈ ಆಪರೇಷನ್ ವೆಸ್ಟ್ ಬೆಂಗಾಲ್ ಅನ್ನುವಂತಹ ಮಾತು ಮಮತಾ ಬ್ಯಾನರ್ಜಿನ ಕೆರಳಿಸ್ಬಿಡ್ತು. ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ರೀತಿಯಲ್ಲಿ ಒಂದು ವಿಡಿಯೋ ಮಾಡಿಬಿಟ್ರು. ಎಲ್ಲ ಕಡೆ ವೈರಲ್ ಆಯಿತು. ಅದರಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಕೇಳಿದ್ರು. ಆ ಪ್ರಶ್ನೆಗಳನ್ನೇ ಮನೆಗೂ ಸಿಂಧೂರ ಹಂಚುವಂತಹ ಇವರ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣ ಆಗಿತ್ತು. ಅಂತಹ ಪ್ರಶ್ನೆಗಳು ಒಂದೊಂದು ಪ್ರಶ್ನೆಯೂ ಶಾಲಲ್ಲಿ ಸುತ್ತಕೊಂಡು ಹೊಡೆದಂಗಿತ್ತು ಒಂದೊಂದು ಮಮತಾ ಬ್ಯಾನರ್ಜಿ ಪ್ರಶ್ನೆಗಳು. ಅವರು ಫಸ್ಟ್ ಟೈಮ್ ಮೋದಿಯನ್ನು ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ. ಮತ್ತು ಆ ಹೇಳಿಕೆ ಕೊಟ್ಟ ಮೇಲೆ, ಅದೇ ವಿಡಿಯೋದಲ್ಲಿ ಹೇಳಿಕೆ ಕೊಟ್ಟ ತಕ್ಷಣ ಹೇಳ್ತಾರೆ, ನಾನು ಪರ್ಸನಲ್ ಅಟ್ಯಾಕ್ ಮಾಡೋದಕ್ಕೆ ಇಷ್ಟ ಇಲ್ಲ, ಆದರೆ ನೀವು ನಮ್ಮನ್ನು ಫೋರ್ಸ್ ಮಾಡಿದ್ದೀರಿ, ಅದಕ್ಕೆ ನಾನು ನಿಮಗೆ ಪರ್ಸ್ನಲಾಗಿ ಅಟ್ಯಾಕ್ ಮಾಡ್ತಾ ಇದ್ದೀನಿ ನರೇಂದ್ರ ಮೋದಿ ಅಂತ ನೇರವಾಗಿ ಹೇಳಿದ್ರು. ಏನದು ಪರ್ಸ್ನಲ್ ಅಟ್ಯಾಕು? ಸಿಂಧೂರ ಕೊಡ್ತೀನಿ ಅಂತ ಹೊಡ್ತಿದ್ದೀರಲ್ಲ ಮನೆಗೂ, ಮೊದಲು ನಿಮ್ಮ ಹೆಂಡತಿಯಿಂದ ಆರಂಭಿಸಿ ಅಂತ ಶುರು ಮಾಡ್ತಾರೆ ಮಮತಾ ಬ್ಯಾನರ್ಜಿ. ನಿಮ್ಮ ಹೆಂಡತಿಗೆ ಕೊಡ್ತೀರಾ ಸಿಂಧೂರನ? ಅಲ್ಲಿಂದ ಆರಂಭಿಸಿ ಹಿಂದೂಗಳು ಸಿಂಧೂರವನ್ನು ಸ್ವೀಕರಿಸೋದು ಕೇವಲ ಗಂಡನಿಂದ ಮಾತ್ರ. ಮೋದಿ ಏನು ಎಲ್ಲರ ಗಂಡನ, ಎಲ್ರಿಗೂ ಸಿಂಧೂರ ಕೊಡೋದಕ್ಕೆ ಅನ್ನೋವರೆಗೆ ಬಂದು ನಿಂತ್ಕೊಳ್ತಾರೆ. ನಿರಂತರವಾಗಿ ಆ ಇಡೀ ಸ್ಪೀಚಲ್ಲಿ ಭಯಂಕರ ದಾಳಿ ಮಾಡ್ತಾರೆ. ಯಾವ ಮಟ್ಟಕ್ಕೆ ಅಂದರೆ ಅದು ಎಲ್ಲ ಕಡೆ ವೈರಲ್ ಆಗೋಯ್ತು. ಮತ್ತು ಆ ಪ್ರಶ್ನೆಗಳು ಹೌದಲ್ವಾ ಅನ್ನುವಂಥ ಮಟ್ಟಕ್ಕೆ ಜನರನ್ನು ತಗೊಂಡೋಗಿ ನಿಲ್ಲಿಸ್ಬಿಡ್ತು. ಅದರಲ್ಲೂ ವಿಶೇಷವಾಗಿ ಬಿಹಾರದಲ್ಲಿ ಚುನಾವಣೆ ಇದೆಯಲ್ಲ, ಅಲ್ಲಿಂದ ಆರಂಭಿಸಬೇಕು ಅಂತ ಅವ್ರು ಇದ್ದಿದ್ದು ಮನೆಗೂ ಸಿಂಧೂರ ಕಾರ್ಯಕ್ರಮವನ್ನು. ಅಲ್ಲಿನ ಮಹಿಳೆಯರು ಸಹ ತಿರುಗಿ ಬೀಳೋದಕ್ಕೆ ಶುರು ಮಾಡಿದರು. ಒಂದಷ್ಟು ವಿಡಿಯೋಗಳು ಹೊರಗೆ ಬಂತು. ಮಹಿಳೆಯರು ಆಕ್ರೋಶಿತರಾಗಿ, ನಮಗೆ ಯಾಕೆ BJPಯವರು ಬಂದು ಸಿಂಧೂರ ಕೊಡಬೇಕು, ನನ್ನ ಗಂಡ ಇಲ್ವಾ ಅಂತ. ಅಲ್ಲಿಗೆ ವೀಕ್ ಆಯಿತು ಆ ಸಿಂಧೂರದ ಪ್ರೋಗ್ರಾಮ್. ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಬಿಹಾರದ ಎಲೆಕ್ಷನ್ಗೆ ಮೊದಲು ಅದನ್ನು ಇಡೀ ದೇಶದಲ್ಲಿ ಮಾಡಿಬಿಡಬೇಕು ಅಂತ. ಆದರೆ ದಿಢೀರಂತ ನಿನ್ನೆ ರಾತ್ರಿ ಅಮಿತ್ ಮಾಳವಿಯ BJPಯ ವಿಷ ಕಕ್ಕುವ IT ಸೆಲ್ನ ಮುಖ್ಯಸ್ಥ ಒಂದು ಟ್ವೀಟ್ ಮಾಡಿಬಿಟ್ರು, ಒಂದು ಎಕ್ಸಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಇದೊಂದು ಫೇಕ್ ನ್ಯೂಸ್. ಏನು ಸಿಂಧೂರ ಹಂಚೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಅನ್ನೋದೇ ಫೇಕ್ ನ್ಯೂಸು, ನಾವು ಆ ಥರ ಯೋಜನೆನೇ ಹಾಕ್ಕೊಂಡಿಲ್ಲ ಅನ್ನುವಂತಹ ಕತೆ ಕಟ್ಟೋಕ್ಕೆ ಶುರು ಮಾಡಿದ್ರು. ಇದೆಲ್ಲ ವಿಪಕ್ಷಗಳು ಕಟ್ಟು ಕತೆ, ಇದನ್ನು ನಾನು ಖಂಡಿಸ್ತೀನಿ ಅಂತ ಡೈಲಾಗ್ ಹೊಡೆದ್ರು.
ಆದರೆ ಅದು ಅಪ್ಪಟ ಸುಳ್ಳು, ಅದು ಫೇಕ್ ನ್ಯೂಸ್ ಅಲ್ಲ, ನಿಜವಾದ ನ್ಯೂಸ್ ಅಂತ ಕಳೆದ 3 ದಿನಗಳಿಂದ ಪೇಪರುಗಳಲ್ಲಿ ಬರ್ತಿದ್ದ ಹೆಡ್ಲೈನ್ಸು, ನ್ಯೂಸ್ ಚಾನಲ್ಗಳು ನಡೆಸ್ತಿದ್ದ ಕಾರ್ಯಕ್ರಮಗಳು, ಅದರಲ್ಲಿ ಬರ್ತಾ ಇದ್ದ ಸುದ್ದಿಗಳು, ಡಿಬೇಟ್ಗಳಲ್ಲಿ BJPಯ ಪ್ರತಿನಿಧಿಗಳೇ ಕೂತ್ಕೊಂಡು ಅವರೇ ಹೇಳ್ತಾ ಇರುವಂಥದ್ದು ಅದರಲ್ಲಿ ಏನು ತಪ್ಪು, ಸಿಂಧೂರ ಕೊಟ್ಟರೆ ಏನು ತಪ್ಪು ಅಂತ ಕೇಳ್ತಿರೋದು ಸಹ ಇದೆ. ಅಷ್ಟಿದ್ದು ಸಹ BJP ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ಲಿಲ್ವಂತೆ. ಈ 3 ದಿನ ಏನು ಕತ್ತೆ ಕಾಯ್ತಿದ್ರ, ಮತ್ತೆ ಎಲ್ಲ ಕಡೆ ಅದರ ಬಗ್ಗೆ ಚರ್ಚೆ ಆಗ್ತಿತ್ತಲ್ಲ. ನಿಮ್ಮ ಪಕ್ಷದ ಪ್ರತಿನಿಧಿಗಳೇ ಹೋಗಿ ಡಿಬೇಟ್ಗಳಲ್ಲಿ ಕೂತ್ಕೊಂಡು ಅದನ್ನು ಸಮರ್ಥಿಸ್ಕೊಳ್ತಿದ್ರಲ್ಲ, ಸಿಂಧೂರ ಕೊಟ್ಟರೆ ಏನು ತಪ್ಪು ಅಂತ. ಆವಾಗ ಅದು ಫೇಕ್ ನ್ಯೂಸ್ ಅನಿಸಿಲ್ಲ, ಏನು ಅನಿಸಿಲ್ಲ. ಆದರೆ ಯಾವಾಗ ಮಮತಾ ಬ್ಯಾನರ್ಜಿ ಆಲ್ ಔಟ್ ಅಟ್ಯಾಕ್ ಮಾಡಿದ್ರು, ತಿರುಗಿಸಿ ಮರಗಿಸಿ ಶಾಲಲ್ಲಿ ಸುತ್ತಕೊಂಡು ಹೊಡೆದ್ರು, ಇಡೀ BJP, ನರೇಂದ್ರ ಮೋದಿ, ಅಮಿತ್ ಶಾ ಎಲ್ಲ ಶೇಕ್ ಆಗೋದ್ರು. ಸೈಲೆಂಟ್ ಆಗಿಬಿಡಬೇಕು. ಈಗ ಮಮತಾ ಬ್ಯಾನರ್ಜಿ ಎತ್ತಿರುವಂತಹ ಪ್ರಶ್ನೆಗಳು ನಿಜವಾಗಲೂ ಜನರನ್ನು ತಲುಪ್ತಾ ಇದೆ. ಜನ ಮನೆಗೆ ಹತ್ರ ಹೋದರೆ ಸಿಂಧೂರ ತಗೊಂಡು ತಿರುಗಿ ಬಿದ್ದರೆ ಕಷ್ಟ. ಇದ್ದಕ್ಕಿದ್ದ ಹಾಗೆ ಅದನ್ನು ಫೇಕ್ ನ್ಯೂಸ್ ಅಂತ ತಿರುಗಿಸ್ಬಿಟ್ರು. ಫೇಕ್ ನ್ಯೂಸ್ ಹುಟ್ಟು ಹಾಕೋದು, ಅದನ್ನು ಪ್ರಚಾರ ಮಾಡೋದು, ವೈರಲ್ ಮಾಡೋದು ಈ ದೇಶದಲ್ಲಿ ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಬರೀ ದೇಶಕ್ಕಲ್ಲ, ಇಡೀ ಜಗತ್ತಿಗೆ ಗೊತ್ತು. ಫೇಕ್ ಫ್ಯಾಕ್ಟ್ರಿ ಯಾರು ನಡೆಸ್ತಾರೆ, ಯಾವ ಪಕ್ಷ ನಡೆಸುತ್ತೆ, ಅದರ ಮುಖ್ಯಸ್ಥ ಯಾರು, ಅವನು ಮಾಡುವಂತಹ ಹಲ್ಕಟ್ಗಿರಿ ಕೆಲಸಗಳು ಏನೇನು ಎಲ್ಲ ಗೊತ್ತು. ಆದರೂ ಸಹ ಅವರು ವಿಪಕ್ಷದ ಮೇಲೆ ಆರೋಪ ಮಾಡ್ತಿದ್ದಾರೆ, ಇದು ಫೇಕ್ ನ್ಯೂಸ್ ಹಚ್ಚುತ್ತಿದ್ದಾರೆ, ನಾವು ಆ ರೀತಿ ಪ್ರೋಗ್ರಾಮ್ ಹಾಕ್ಕೊಂಡಿಲ್ಲ ಅಂತ. ಹೋಗಲಿ ಬಿಡಿ, ನೋ ಪ್ರಾಬ್ಲಮ್. ಅದೇನೇ ಇರಲಿ, ಮಮತಾ ಬ್ಯಾನರ್ಜಿ ಕೊಟ್ಟ ಪೆಟ್ಟಿಗೆ ಶೇಕಾಗಿ BJP ಮತ್ತು ನರೇಂದ್ರ ಮೋದಿ ಈ ಘರ್ ಘರ್ ಸಿಂಧೂರ್ ಅನ್ನುವಂಥ, ಮನೆ ಮನೆಗೂ ಸಿಂಧೂರ ಅನ್ನುವಂಥದ್ದನ್ನು ಕೈ ಬಿಟ್ಟಿರೋದು ಒಳ್ಳೆಯದೇನೆ. ಈ ರೀತಿ ಜನರನ್ನು ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಟಾರ್ಚರ್ ಮಾಡಿ ಭಾವನಾತ್ಮಕವಾಗಿ ಹಿಡಿದಿಟ್ಟು ಓಟುಗಳನ್ನು ಪಡ್ಕೊಂಡು ಅದನ್ನು ಮುಂದಕ್ಕೆ ದೇಶ ವಿಭಜನೆ ರೀತಿಯಲ್ಲಿ ಬಳಸ್ಕೊಳ್ಳೋದು, ಧರ್ಮಗಳ ನಡುವೆ ದ್ವೇಷ ಬಿತ್ತೋದಕ್ಕೆ ನಡೆಸ್ಕೊಳ್ಳೋದು, ಅದಾದರೂ ಒಂದು ಚೂರಾದರೂ ತಪ್ಪುತ್ತೆ. ಬಿಹಾರ ಚುನಾವಣೆಯಲ್ಲಿ ಬೇರೆ ದಾರಿ ಹುಡುಕ್ತಾರೆ, ಬೇರೆ ದಾರಿಗಳು 1000 ಇದೆ ಅವರಿಗೆ. ದ್ವೇಷ ಬಿತ್ತಿನೇ ಅವರಿಗೆ ಓಟು ಬರಬೇಕು, ಬೇರೆ ಇನ್ನೇನಕ್ಕೆ ಓಟು ಬರುತ್ತೆ ಅವರಿಗೆ? ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡೋಕ್ಕಾಗಲ್ಲ, ಉದ್ಯೋಗದ ಬಗ್ಗೆ ಮಾತಾಡೋಕ್ಕಾಗಲ್ಲ, ಎಕಾನಮಿ ಬಗ್ಗೆ ಮಾತಾಡೋಕ್ಕಾಗಲ್ಲ, ಇನ್ನೇನು ಬಗ್ಗೆನೂ ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೆ ಪಾಕಿಸ್ತಾನ, ಈಗ ಆಪರೇಷನ್ ಸಿಂಧೂರ ಸಿಕ್ಕಿದೆ, ಆಪರೇಷನ್ ಸಿಂಧೂರ ಮುಸ್ಲಿಮರು, ಈ ವಿಚಾರಗಳನ್ನೇ ಇಟ್ಕೊಂಡು ಗೋಳಾಡ್ಕೊಂಡು ಓಟ್ ಪಡ್ಕೋಬೇಕೇ ಹೊರತು ನಾವು ಇಂತಹ ಅಭಿವೃದ್ಧಿ ಕಾರ್ಯ ಮಾಡಿದ್ದೀವಿ, ದೇಶನ ಹೀಗೆ ಮುನ್ನಡೆಸ್ತಿದ್ದೀವಿ, ಇದು ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಯಾವುದೂ ಇಲ್ಲ. ಹೇಳೋದಕ್ಕೆ ಮಾಡಿದರೆ ತಾನೆ. ಹಾಗಾಗಿ ಆಪರೇಷನ್ ಸಿಂಧೂರದನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಮಮತಾ ಬ್ಯಾನರ್ಜಿಯವರು ತಣ್ಣೀರು ಎರಚಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.